ಹಾಯ್ ಎಲ್ರಿಗೂ, ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವ್ಲಾಗಿನ ಪ್ರತ್ಯೇಕತೆ ಏನಂತ ಹೇಳಿದರೆ, ನನ್ನ ಲೈಫಲ್ಲಿ ಇವತ್ತೊಂದು ನನಗೆ ಸ್ಪೆಷಲ್ ಡೇ. ನಾವು ಹುಟ್ಟಿದಾಗಿನಿಂದ ಒಂದೊಂದು ಆಸೆಗಳು, ಕನಸುಗಳು ಎಲ್ಲ ಇರುತ್ತವೆ. ಅದು ನನಸಾಗಲಿಕ್ಕೆ ನಮಗೆ ನಮ್ಮ ಸಮಯ ಅನುಕೂಲವಾಗಿ ಬರಬೇಕು. ಅಲ್ಲಿಯವರೆಗೆ ನಾವು ಕಾಯಲೇಬೇಕಾಗ್ತದೆ. ಸೊ ಅಂಥದ್ರಲ್ಲಿ ನನಗೆ ಇವತ್ತೊಂದು ಸ್ಪೆಷಲ್ ಡೇ. ಸಣ್ಣ ಇರುವಾಗಿಂತ ಇದುವರೆಗೆ ಕಂಡ ಕನಸಲ್ಲಿ ಒಂದು ಡೇ ಇವತ್ತು ಅದು ನನಸಾಗ್ತಿದೆ. ಸೊ ಆ ಒಂದು ಸಂತೋಷದ ಶುಭ ಗಳಿಗೆಯಲ್ಲಿ ನೀವು ಸಹ ನಮ್ಮ ಜೊತೆ ಪಾಲ್ಗೊಳ್ಬೇಕು. ಸೊ ಇವಾಗ ನಾವು ನನ್ನ ಆ ಹೊಸ ಅತಿಥಿಯನ್ನು ನನ್ನ ಮನೆಗೆ ಬರಮಾಡಲಿಕ್ಕೆ ಸ್ವೀಕರಿಸಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಅದು ಏನು ಹೇಗೆ ಅಂತೇಳಿ ನಿಮಗೆ ಈಗ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗ್ತದೆ. ಅಪ್ಪ ಅಮ್ಮ ಇದ್ದಾರೆ, ಅವರು ಇನ್ನೊಂದು ಕಾರಲ್ಲಿದ್ದಾರೆ. ಸೊ ಅವರು ಎದುರುಗಡೆ ಹೋಗಿದ್ದಾರೆ. ಮತ್ತು ನಾವು ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ, ನನ್ನ ಆತ್ಮೀಯ ಗೆಳೆಯರು ಸಹ ಇವತ್ತು ಜೊತೆಗಿದ್ದಾರೆ. ಸೊ ಒಂದು ಸಣ್ಣ ವ್ಲಾಗ್ ಆಗಿರ್ಬೋದು ಇವತ್ತು. ನನ್ನ ಲೈಫಲ್ಲಿ ಇರುವಂಥ ಈ ಒಂದು ಸಂತೋಷದ ದಿನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಎಲ್ಲರೂ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮ ಪ್ರತಿಯೊಂದು ವಿಡಿಯೋಗೆ ಸಹ ನೀವು ಲೈಕ್ ಕೊಟ್ಟರೆ ನಮಗೆ ಒಂದು ವಿಡಿಯೋ ಮಾಡಲಿಕ್ಕೆ ಸಹ ಒಂದು ಕಾನ್ಫಿಡೆನ್ಸ್ ಸಿಗ್ತದೆ. ಸೊ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಡೆಸ್ಟಿನೇಷನ್ ಇವಾಗ ರೀಚ್ ಆಗಿದ್ದೇವೆ. ಸೊ ಅಪ್ಪ ಅಮ್ಮ ಅವರು ಒಳಗಿದ್ದಾರೆ. KVR ಟಾಟಾ ಮೋಟರ್ಸ್ ಕಾಸರಗೋಡು ಇಲ್ಲಿಗೆ ಬಂದಿದ್ದೇವೆ ನಾವು. ನಮ್ಮ ಮನೆಗೆ ಬರುವ ಹೊಸ ಅತಿಥಿ ಇಲ್ಲಿದ್ದಾರೆ. ಬರಮಾಡಿಕೊಳ್ಳಿಕ್ಕೆ ಸಾಗೋಣ, ಬನ್ನಿ ನಮ್ಮ ಜೊತೆ. ಮೊದಲೇ ಬಂದಿದ್ದಾರೆ. ಹಾಯ್ ಬಂದು ಸೊ ನಿಮಗೆ ಕಾಸರಗೋಡು ಹತ್ತಿರ ಆಗೋವರೆಗೆ ಇಲ್ಲಿ ಸರ್ ಬರ್ತಾರೆ. ಎಲ್ಲಿ ಕೂಡ ಕಾಂಟ್ಯಾಕ್ಟ್ ಡೀಟೇಲ್ ಮೈಸೂರು ಕುಂದಾಪುರ ಗೊತ್ತು. ಮತ್ತೆ ಟಾಟಾದ ಬಗ್ಗೆ ಪಂಚ್ ಗಾಡಿದು ಒಂದು ಅದರ ಡೀಟೇಲ್ ಆಗಿ ಇವರು ನಮ್ಮದು ಶೋರೂಮಿಂದ ಎಕ್ಸಿಕ್ಯೂಟಿವ್. ಆಗ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಅಕ್ಷಯ್ ಅವರ. ಅವರು ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ, ಏನೆಲ್ಲ ಫೀಚರ್ಸ್ ಇದೆ ಮತ್ತು ಬೆನಿಫಿಟ್ಸ್ ಏನಿದೆ ಇವಾಗ ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಇದರಂದರೆ ಇದು ಕಾಣಲಿಕ್ಕೆ ನಮಗೆ ಫುಲ್ ಮಿಡ್ಲ್ ಆಪ್ಷನ್ ಗಾಡಿಯಲ್ಲಿ ಕಾಣುತ್ತೆ. ಬಟ್ ಇದು ಮಿಡ್ಲ್ ಆಪ್ಷನ್ ಪ್ಯೂರ್ ಅಂದರೆ ಬೇಸ್ ಆಪ್ಷನ್ ಆಗಿ ಬರುತ್ತೆ. ಇದರಲ್ಲಿ ಎಕ್ಸ್ಟ್ರಾ ಇವಾಗ ಫಿಟ್ಟಿಂಗ್ಸ್ ಎಲ್ಲ ಮಾಡಿರೋದು. ವೀಲ್ ಕ್ಯಾಪ್ ಮಾಡಿದ್ದಾರೆ, ಅದು ಅಡಿಷನಲ್ ಮಾಡಿದ್ದಾರೆ. ಈ ರೂಮ್ ಉಂಟಲ್ಲ, ಇದೆಲ್ಲ ಅಡಿಷನಲ್ ಆಗಿ ಮಾಡಿ ಬರುವಂಥ ಫೀಚರ್ಸ್. ಸೊ ಇದು ಮಾಡಲಲ್ಲಿ ಸ್ಟಾರ್ಟಿಂಗ್ ಬರುವಂಥ ಮಾಡಲ್. ಇದಕ್ಕೆ ಅಡಿಷನಲ್ ಆಗಿ ನಾವು ಮಾಡುವಂಥ ಆ್ಯಕ್ಸರಿ. ಕಾಸ್ಟ್ ಎಲ್ಲ ನೋಡುವಾಗ ಕೂಡ ನಮಗೆ ಒಂದು ಇಂಟೀರಿಯರ್ ಅಂದರೆ ಒಂದು 2-3 ಬರುತ್ತೆ. ಇವಾಗ ಒಂದು ನಮಗೆ 30,000 ಆಫರ್ ಬರುತ್ತೆ. ಅದೆಲ್ಲ ಕಲ್ತು 7 ಲಕ್ಷದವರೆಗೆ ಆಲ್ಮೋಸ್ಟ್ ಬರುತ್ತೆ ಪ್ರೈಸ್ ಸ್ಟಾರ್ಟಿಂಗ್. ಇದೆಲ್ಲ ಅಡಿಷನಲ್ ಆಗಿ ವೀಲ್ ಕ್ಯಾಪ್ ಅಡಿಷನಲ್, ಫೋನ್ ಕ್ಯಾಪ್ ಅಡಿಷನಲ್, ರೂಮ್ ಅಡಿಷನಲ್ ಆಗಿ ಮಾಡಿರುವಂಥದ್ದು. ನಂತರ ಇಂಟೀರಿಯರ್ ಒಳಗಿನ ನೋಡುವಾಗ ನಮಗೆ ಟಚ್ ಸ್ಕ್ರೀನ್ ಉಂಟಲ್ಲ, ಅದು ಕೂಡ ಅಡಿಷನಲ್ ಆಗಿ ಮಾಡಿರುವಂಥದ್ದು. ಮತ್ತು ಈ ಕ್ರೋಮ್ ಫಿನಿಶಿಂಗ್ ಬರುತ್ತೆ. ಇದೊಂದು ಅಮೌಂಟ್ 3,500 3,600 ರುಪೀಸಲ್ಲಿ ಬರುತ್ತೆ. ಬಟ್ ಫಿನಿಶಿಂಗ್ ಎಲ್ಲ ಮಕ್ಕಳ ಪ್ರೀಮಿಯಂ ಲಕ್ಸುರಿ ಲುಕ್ಕಲ್ಲಿ ನಮಗೆ ಬರುತ್ತೆ. ಅದೇ ರೀತಿ ನಮಗೆ ಅರ್ಜಿ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಫ್ರಂಟ್ ಇದರಲ್ಲಿ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡಲ್ಲಿ ಕೊಡುವಾಗ ಶೋ ಲುಕ್ಕಲ್ಲಿ ಬರುತ್ತೆ. ನಂತರ ಸೇಫ್ಟಿ ಫೀಚರ್ಸ್ ಕೂಡ ಒಂದು ಅಡಿಷನ್ ಆಗಿ ಬರುತ್ತೆ. ಇದು ಟೋಟಲ್ ಎಷ್ಟು ರೇಂಜಲ್ಲಿ? 4 ವೇರಿಯಂಟಲ್ಲಿ ಬರುತ್ತೆ ಟೋಟಲ್. ಪಂಚಲ್ಲಿ ಇದೊಂದು ಬೆನಿಫಿಟ್ ಇದೆ ಅಂದರೆ ಡೋರ್ 90
ಡಿಗ್ರಿ ಇದು ಓಪನ್ ಆಗುತ್ತೆ. ಅಂದರೆ ಟ್ರಾವೆಲಿಗೆ ಒಳಗೆ ಅಪ್ ಆ್ಯಂಡ್ ಡೌನ್ ನೋಡ್ಬೋದು ನಿಮಗೆ. ಅಂದರೆ ಕಂಪ್ಲೀಟ್ ಓಪನ್ ಆಗಿ ಸಿಗುತ್ತೆ ನಿಮಗೆ ಇದು ಕ್ಯಾಬಿನ್. ಮತ್ತು ಒಳಗಡೆ ಇದೆಯಲ್ಲ ಒಂದು ಸ್ಕ್ರೀನ್ ಇದೆ ಟೋಟಾಗಿ. ಅದೊಂದೇ ಎನ್ ಕ್ಯಾಪ್ ಅಂತ ಗ್ಲೋಬಲ್ ಇದು ರೇಟಿಂಗ್ ಬರುತ್ತೆ. ಅದರಲ್ಲಿ ಕೂಡ 5 ಸ್ಟಾರ್ ರೇಟಿಂಗ್ ಉಂಟು. ಟಾಟಾದು ಎಲ್ಲ ವೆಹಿಕಲ್ಗೆ 5 ಸ್ಟಾರ್ ಇದೆ, ಎಲ್ಲ ಯಾವುದಾದ್ರು ಪರ್ಟಿಕ್ಯುಲರ್ ಮಾಡಲ್ಲ. ಇದು ನಮಗೆ ಎಲ್ಲ ಗಾಡಿ ಬರುತ್ತೆ. ಯಾಕೆ ಇದು ಟಿಯಾಗೋ ಟಿಗೋ ಈ ಎರಡು ಬಿಟ್ಟು ಬಾಕಿ ಎಲ್ಲ ಅದಕ್ಕೆ 4 ಸ್ಟಾರ್ ರೇಟಿಂಗ್ ಇದೆಲ್ಲ ಗಾಡಿಗೆ 5 ಸ್ಟಾರ್ 5 ಸ್ಟಾರ್ ರೇಟಿಂಗ್. ನಿಮಗೆ ಜಸ್ಟ್ ಯೂಟ್ಯೂಬಲ್ಲಿ ನೋಡಿದ್ರೆ ಸಹ ಗೊತ್ತಾಗ್ಬೋದು. ತುಂಬ ಆಕ್ಸಿಡೆಂಟ್ ವೀಡಿಯೋದಲ್ಲಿ ಎಲ್ಲ ತುಂಬ ಸೇಫ್ ಆಗಿದ್ದಾರೆ. ಸೊ ಅದೊಂದು ಬೆನಿಫಿಟ್ ಇದೆ. ಮತ್ತು ಇದು ಲಾಕ್ ಸಿಸ್ಟಮಲ್ಲಿ ಸಹ ಕೆಲವೆಲ್ಲ ಫೀಚರ್ಸ್ ಇದೆ. ಚೆಕ್ ಮಾಡಿ. ಮತ್ತು ಸಿಸ್ಟಮಲ್ಲಿ ಕೂಡ ನಮಗೆ ತುಂಬ ಫೀಚರಿಸ್ಟಿಕ್ ಕಾರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಎಡಿಷನಲ್ಲಿ. ಯಾಕಂತೇಳಿದ್ರೆ ನಿಮಗೆ ತುಂಬ ಲೆಂತಿ ಡಿಸ್ಪ್ಲೇ ಆ ಥರ ಎಲ್ಲ ಏನಿರೋದಿಲ್ಲ. ಬಟ್ ನಿಮಗೆ ಸೇಫ್ ಗಾಡಿ ಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು, ಎಲ್ಲ ಇದು ಬೆಸ್ಟ್ ಆಪ್ಷನ್. ಒಂದು 10 lakh ಬಜೆಟಿಗೆ 10 lakh ಒಳಗಡೆ ಬರ್ತದೆ. ಅದು ನೀವು ಸೆಲೆಕ್ಟ್ ಮಾಡುವ ಮಾಡೆಲ್ ಮೇಲೆ ಡಿಪೆಂಡ್. ಇವಾಗ ಈ ಬೇಸ್ ಮಾಡಲ್ ಆಗುವಾಗ ನಮಗೆ ಈಗ ಫ್ಯಾಕ್ಟ್ರೀಸಲ್ಲಿ ಬರುವಾಗ 7 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ. ಬಟ್ ಇಲ್ಲಿಂದ ಮಾಡುವಾಗ ನಮಗೆ ಒಂದು 9 ಇಂಚ್ ಟಚ್ ಸ್ಕ್ರೀನ್ ಕೂಡ ಬರುತ್ತೆ. ಸ್ವಲ್ಪ ದೊಡ್ಡದಾಗಿ ನಮಗೆ ಸಿಗುತ್ತೆ, ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಮತ್ತು ಇಂಜಿನ್ ಎಲ್ಲ ಇದು 7 ಇಂಚಲ್ಲಿ ಬರುತ್ತೆ. 1.2 cc ಬರುತ್ತೆ. ಪೆಟ್ರೋಲ್ ಆಪ್ಷನ್ ಎಲ್ಲ 1.2 ಬರುತ್ತೆ. ನಂತರ 87 Nm ಟಾರ್ಕ್ 88 ಬರುತ್ತೆ. 88 ಟಾರ್ಕ್ ಬರುತ್ತೆ. ಪವರ್ ಇದರಲ್ಲಿ ನಮಗೆ CNG ವೇರಿಯಂಟ್ ಕೂಡ ಅವೈಲೇಬಲ್ ಉಂಟು. CNG ಬರೋದು ಎಕ್ಸಿಂದ ಬೇಸ್ ಆಪ್ಷನ್ ಇಂದನೇ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಇಲ್ಲಿನ ರೇಟ್ನ ಕ್ಯಾಲ್ಕುಲೇಷನ್ ಆಗುವಾಗ 838 ರೇಂಜಲ್ಲಿ ಬರ್ಬೋದು ಆನ್ ರೋಡ್. ಮತ್ತು EV ಆಪ್ಷನ್ಸ್ ಇದೆ. EV option ಮಾತ್ರ ಈಗ ಫೇಸ್ ಲಿಫ್ಟ್ ಆಗಿ ಬಂದಿದೆ ನ್ಯೂ ಎಡಿಷನ್. ಎಡಿಷನಲ್ಲಿ ಪೆಟ್ರೋಲಲ್ಲಿ ಸಹ ಬರಲಿಕ್ಕೆ ಸಾಕು. ಯಾಕಂದರೆ ನೆಕ್ಸಾನ್ ಎಲ್ಲ ಈಗ ಬಂದಿದೆ ಹ್ಯಾರಿಯರ್ ಬರ್ಬೋದು. ಪೆಟ್ರೋಲ್ ಮೈಲೇಜ್ ಎಷ್ಟು ಹೇಳ್ತದೆ? ಪೆಟ್ರೋಲ್ ಕಂಪನಿ ಮೈಲೇಜ್ 20 ಪಾಯಿಂಟ್ ಅಂತ ಹೇಳ್ತಾರೆ. ಒಂದು ಮ್ಯಾಕ್ಸಿಮಮ್ ಕಸ್ಟಮರ್ ಫೀಡ್ಬ್ಯಾಕ್ ಅಲ್ಲಿ ಒಂದು 17-18 ಸಿಗುವ ಕಸ್ಟಮರ್ಸ್ ಇದ್ದಾರೆ. ಮತ್ತೆ ಒಳಗಿನ ರೋಡಲ್ಲಿ ಇರುತ್ತಲ್ಲ ಆಫ್ ರೋಡ್, ಸಿಟಿ ಆ ರೋಡಲ್ಲಿ ನಮಗೆ ಒಂದು ಸ್ವಲ್ಪ ಇದಾಗಿ ಡೌನ್ ಆಗಿ ಸಿಗುತ್ತೆ. 16 ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಬಟ್ 17-18 ನಮಗೆ ಖಂಡಿತವಾಗಿ ಸಿಗುತ್ತೆ ಲಾಂಗ್ ಡ್ರೈವಲ್ಲಿ. ಮತ್ತೆ 5th ಅಲ್ಲಿ ನಾವು ಯೂಸ್ ಮಾಡೋದಿದ್ರೆ 19 ಕ್ಲೋಸ್ ಮಾಡಿದ್ರೆ ಕಸ್ಟಮರ್ ಕೂಡ ಫೀಡ್ಬ್ಯಾಕ್ ಇದ್ದಾರೆ ನಮಗೆ. ಇದು ಪಂಚಲ್ಲಿ EV ಎಡಿಷನ್. ಇದರಲ್ಲಿ ನಿಮಗೆ ಫೇಸ್ ಲಿಫ್ಟ್ ಆಗಿ ಉಂಟು. ಪ್ಲಸ್ ನಿಮಗೆ ಡಿಸ್ಪ್ಲೇ ಎಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತೆ. ಕೆಲವೊಂದು ಫೀಚರ್ಸ್ಗಳು ಜಾಸ್ತಿ ಇದೆ. ಆದರೆ ಪ್ರೈಸಲ್ಲಿ ನಿಮ್ಗೆ ಆಲ್ಮೋಸ್ಟ್ 15 lakh ಹತ್ರ ಬರುತ್ತೆ ಈ ಸೀರೀಸಿಗೆ. ಆದರೆ ನಿಮಗೆ ಹೊಸ ಅತಿಥಿಯಲ್ಲಿಗೆ ಬನ್ನಿ. ಸೊ ಕಾರೀಗ ಡೆಲಿವರಿ ಆಯಿತು. ಇವಾಗ ನಾವು ಮಧುರ ಟೆಂಪಲಿಗೆ ಹೋಗ್ತಿದ್ದೇವೆ. ಇದು ನನ್ನ 5th ಗಾಡಿ. ಎಲ್ಲ ಗಾಡಿ ವೆಹಿಕಲ್ ಡೆಲಿವರಿ ಆದ ಕೂಡಲೇ ನಾವು ಮಧುರ ಟೆಂಪಲಿಗೆ ಹೋಗಿ ಅಲ್ಲಿಂದ ಹೋಗೋದು. ಸೊ ಈ ಟೈಮಿಗೆ ಪೂಜೆ ಇರ್ಬೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಲ್ಮೋಸ್ಟ್ ಊಟದ ಸಮಯ ಆಯಿತು.
ಯಾವುದಕ್ಕೊಮ್ಮೆ ದೇವಸ್ಥಾನದವರೆಗೆ ಹೋಗಿ ಮುಂದುವರಿಸೋದು. ಅಮ್ಮ ಹೊಸ ಕಾರು, ನಿಮಗೆ ಏನು ಅನಿಸ್ತದೆ? ಸಂತೋಷ ಆಯ್ತಾ? ಸಂತೋಷ ಆಯ್ತು, ಅಮ್ಮನಿಗೆ ಸಂತೋಷ ಆಯ್ತು. ಅಪ್ಪ ಎಂಚಂಡಪ್ಪ, ಎಂಚಂಡು ಗಾಡಿ, ಹೊಸ ಗಾಡಿ. ನನಗೆ ಪ್ರಾಪರಾಗಿ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ 4-wheeler ಬಿಟ್ಟು. ಇವಾಗ ರಾಕೇಶ್ ಬಿಟ್ಟಿದ್ದಾನೆ ಗಾಡಿ, ಅವನ ವೆಹಿಕಲ್ ಕಳಿಸ್ಕೊಂಡಾಗಿದ್ದಾನೆ. ಎರಡು ಗಾಡಿಯಲ್ಲಿ ಈಗ ಟೆಂಪಲಿಗೆ ಹೋಗ್ತಿದ್ದೆ, ಮತ್ತು ರಘುವನ್ ಅಲ್ಲಿಂದ ಹೋದರು, ಅವರಿಗೆ ಮ್ಯಾಂಗ್ಳೂರ್ ಆಫೀಸಿಗೆ ಹೋಗ್ಲಿಕ್ಕಿದೆ, ಅಲ್ಲಿಗೆ ಹೋಗಿದ್ದಾರೆ ರಿಟರ್ನ್. ದೇವಸ್ಥಾನಕ್ಕೆ ರೀಚ್ ಆದೆವು ನಾವು. ದೇವಸ್ಥಾನದ ಕೆಲಸಗಳು ನಡೀತಿದೆ, ಮಾರ್ಚ್ ಅಲ್ಲಿಲ್ಲ. ಮನೆಗೆ ರೀಚ್ ಆಗಿ ರಿಟರ್ನ್ ಹೋಗ್ತಿದ್ದೇವೆ, ತರವಾಡು ಮನೆಗೆ ಹೋಗ್ತಿದ್ದೇವೆ. ಇನ್ನು ಅಲ್ಲಿಂದ ಸಂಜೆ ಮಂಗಳೂರಿಗೆ ಹೋಗಬೇಕು. ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ, ಇನ್ನು ನಾಳೆ ಮಾರ್ನಿಂಗ್ ಬಂದು ಪೂಜೆ ಮಾಡಬೇಕು. ಡ್ರೈವರ್ ನಾಳೆ ಕಾಲ್ತು ಇರುವಲ್ಲೇ. The next day.